ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಈ ಬಾರಿ ಅಧಿಕ ಮಾಸವು ಜ್ಯೇಷ್ಠ ಮಾಸದಲ್ಲಿ ಬಂದಿತ್ತು. ದಿನಾಂಕ 17/5/2026ರಿಂದ 15 ಜೂನ್ 2026ರವರೆಗೆ ಇರುತ್ತದೆ. ಈ ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ದಿನಾಂಕವಾರು ಹಾಗೂ ದಿನವಾರು ಕೊಡುವಂಥ ದಾನಗಳನ್ನು ಈಗ ನೋಡೋಣ. ದಿನಾಂಕ 17/5/26ರಂದು ರವಿವಾರ ಪಾಡ್ಯ ದಿನ ಅರಿಶಿಣ ಕುಂಕುಮ. 18/5/26ರಂದು ಸೋಮವಾರ ಬಿದಿಗೆ ಕುಂಕುಮ ಅರಿಶಿಣವನ್ನು ದಾನ ಮಾಡಬೇಕು. ದಿನಾಂಕ 19/5/26 ಮಂಗಳವಾರ ತದಿಗೆ ದಿನ ಕೊಬ್ಬರಿ ಸಕ್ಕರೆಯನ್ನು ದಾನ ಮಾಡಬೇಕು. 20/5/26ರಂದು ಬುಧವಾರ ಚೌತಿ ದಿನ ನಿಂಬೆಹಣ್ಣು ಸಕ್ಕರೆ ಏಲಕ್ಕಿಯನ್ನು ದಾನ ಮಾಡಬೇಕು. ದಿನಾಂಕ 21/5/26 ಗುರುವಾರ ಪಂಚಮಿಯಂದು ಅಕ್ಕಿ ಎಲೆ ಅಡಿಕೆ ದಕ್ಷಿಣೆ ದಾನ ಮಾಡಬೇಕು. ದಿನಾಂಕ 22/5/26ರಂದು ಶುಕ್ರವಾರ ಷಷ್ಠಿ ದಿನ ಮೊಸರು ಹಾಗೂ ದಿನಾಂಕ 23/5/26ರಂದು ಶನಿವಾರ ಸಪ್ತಮಿ ದಿನ ಹಣ್ಣುಗಳನ್ನು ದಾನ ಮಾಡಬೇಕು. ದಿನಾಂಕ 24/5/26ರಂದು ರವಿವಾರ ಅಷ್ಟಮಿ ದಿನ ತೊಗರಿಬೇಳೆಯನ್ನು ಹಾಗೂ ದಿನಾಂಕ 25/5/26 ಸೋಮವಾರ ನವಮಿ ದಿನ ಗೋರಿಕಾಯಿ ಹಾಗೂ ದಿನಾಂಕ 26/5/2026ರಂದು ಮಂಗಳವಾರ ದಶಮಿ ದಿನ 2 ಬೆಲ್ಲದ ಅಚ್ಚನ್ನು ದಾನ ಮಾಡಬೇಕು. ದಿನಾಂಕ 27/5/2026ರಂದು ಬುಧವಾರ ದಿನ ಏಕಾದಶಿ ಇರುವುದರಿಂದ ಯಾವ ದಾನ ಇರುವುದಿಲ್ಲ. ದಿನಾಂಕ 28/5/2026ರಂದು ಗುರುವಾರ ದ್ವಾದಶಿ ಅಂದು ಹಾಲನ್ನು ದಾನ ಮಾಡಬೇಕು. ದಿನಾಂಕ 29/5/26ರಂದು ಶುಕ್ರವಾರ ತ್ರಯೋದಶಿ ದಿನ ಗೋಧಿ ಹಿಟ್ಟನ್ನು ಹಾಗೂ ದಿನಾಂಕ 30/5/26ರಂದು ಶನಿವಾರ ಚತುರ್ದಶಿಯಂದು ಮಲ್ಲಿಗೆ ಹೂವನ್ನು ದಾನ ಮಾಡಬೇಕು. ಮಲ್ಲಿಗೆ ಹೂವು 31/5/2026ರಂದು ರವಿವಾರ ಹುಣ್ಣಿಮೆ ದಿನ ಸೌತೆಕಾಯಿ ಹಾಗೂ ಜೂನ್ 1/2026ರಂದು ಸೋಮವಾರ ದಿನ ಪಾಡ್ಯ ಆ ದಿನ ಹೀರೆಕಾಯಿ. 2/6/2026 ಮಂಗಳವಾರ ದಿನ ಬಿದಿಗೆ ಅಂದು ಗೆಡ್ಡೆ ಗೆಣಸನ್ನು ದಾನ ಮಾಡಬೇಕು. ದಿನಾಂಕ 3/6/2026 ಬುಧವಾರ ತದಿಗೆ ದಿನ ಕುಪ್ಪಸ ಎಲೆ ಅಡಿಕೆ ದಕ್ಷಿಣೆಯನ್ನು ದಾನ ಮಾಡಬೇಕು. ದಿನಾಂಕ 4/6/2026 ಗುರುವಾರ ಚೌತಿ ದಿನ ಹುರಿಗಡಲೆ. ದಿನಾಂಕ 5/6/2026 ಶುಕ್ರವಾರ ಪಂಚಮಿ ದಿನ ಕಡಲೆಕಾಯಿ. ದಿನಾಂಕ 6/6/2026 ಶನಿವಾರ ಷಷ್ಠಿ ದಿನ ರವೆ ಎಲೆ ಅಡಿಕೆ ದಕ್ಷಿಣೆಯನ್ನು ದಾನ ಮಾಡಬೇಕು. ದಿನಾಂಕ 7/6/2026 ರವಿವಾರ ಸಪ್ತಮಿ ದಿನ ಶ್ರೀಕೃಷ್ಣ ಸಮೇತ ತುಳಸಿಯನ್ನು. ದಿನಾಂಕ 8/6/2026 ಸೋಮವಾರ ಅಷ್ಟಮಿ ದಿನ ಹತ್ತಿಯನ್ನು ದಾನ ಮಾಡಬೇಕು. ದಿನಾಂಕ 9/6/2026ರಂದು ಮಂಗಳವಾರ ನವಮಿ ದಿನ ಕಡಲೆ ಹಿಟ್ಟನ್ನು ದಾನ ಮಾಡಬೇಕು. ದಿನಾಂಕ 10/6/2026 ಬುಧವಾರ ದಶಮಿ ದಿನ ಗಾಜಿನ ಬಳೆಯನ್ನು ದಾನ ಮಾಡಬೇಕು. ದಿನಾಂಕ 11/6/2026ರಂದು ಗುರುವಾರ ಏಕಾದಶಿ ಇರುವುದರಿಂದ ಅಂದು ಯಾವ ದಾನ ಇರುವುದಿಲ್ಲ. ದಿನಾಂಕ 12/6/26ರಂದು ಶುಕ್ರವಾರ ದ್ವಾದಶಿ ದಿನ ಹೆಸರು ಬೇಳೆಯನ್ನು ದಾನ ಮಾಡಬೇಕು. ದಿನಾಂಕ 13/6/2026ರಂದು ಶನಿವಾರ ತ್ರಯೋದಶಿ ದಿನ ಅವಲಕ್ಕಿಯನ್ನು.
ದಿನಾಂಕ 14/6/26ರಂದು ರವಿವಾರ ಚತುರ್ದಶಿಯಂದು ಕಡಲೆಕಾಯಿ ಎಣ್ಣೆಯನ್ನು ದಾನ ಮಾಡಬೇಕು. ಹಾಗೂ ಅಧಿಕ ಮಾಸದ ಕೊನೆಯ ದಿನವಾದ 15/6/2026 ಸೋಮವಾರ ಅಮಾವಾಸ್ಯೆ ದಿನ ಕಡಲೆಬೇಳೆಯನ್ನು ದಾನ ಮಾಡಬೇಕು. ಸ್ನೇಹಿತರೆ, ಪ್ರತಿದಿನ ಹೀಗೆ ನಿರ್ದಿಷ್ಟವಾದ ದಿನದಲ್ಲಿ ನಿರ್ದಿಷ್ಟ ದಾನವನ್ನು ಕೊಡುವುದನ್ನು ಹೇಳಲಾಗಿದೆ. ಸ್ನೇಹಿತರೆ, ಈ ಪ್ರತಿನಿತ್ಯದ ದಾನಗಳನ್ನು ನಿಮ್ಮ ಯಥಾಶಕ್ತಿ ನೀಡಬಹುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ.